ಇವನ್ ಮನೋ ಇದು ಮೀನು, ಇವನ್ ಮನೋ ಇದು ಮೀನು. ಹೆಂಗೈತಲಿ? ಕೆಂಪಾಗೈತ್ಲ. ಗೈಸ್ ಆಕ್ಚುಲಿ ಹೇಳ್ಬೇಕಂದ್ರೆ ಈ ತರ ಗ್ರೀನ್ ಇರೋ ಮೆಣಸಿಗೆ ಹಾಕ್ಬೇಕು ಗೈಸ್. ಈ ತರ ಎಲ್ಲ ಹಾಕ್ಬಾರ್ದು, ಇವೆಲ್ಲ ಹಣ್ಣಾಗಿರ್ತಾವ. ಇದನ್ನ ತಿಂದ್ರೆ ನಾವು ಹಣ್ಣಾಗಿ ಬಿಡ್ತೀವಿ ಇದ್ರ ಜೊತೆಗೆ. ಈಗ ಇವ್ರು ಮೀನ್ ಹೆಂಗ್ ತೊಳಿತವ್ರೆ, ಇವನಾದನಲ್ಲ ಇವನ್ ಬಾರಿ ಮೀನ್ ತೊಳಿತೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಗೈಸ್ ಫುಲ್ ಬೆಂಕಿ, ಒಳ್ಳೆ ಜುಗಾಡಾಗಿ ಮೀನ್ ತೊಳಕತ್ತೀವಿ. ಇವ್ರು ಎಂತ ಪಾಪ ಮಾಡ್ತಾರಂದ್ರೆ ಪಾಪ ಮೀನಿಗೆ ಬಲಿ ಕೊಟ್ಬಿಟ್ಟಾರ ಗೈಸ್. ಇದು ಆಕ್ಚುಲಿ ಪ್ರಾಣಿ ಹಿಂಸೆ. ಇದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇವನ್ ಮನೋ ಇದು ಮೀನು, ಇವನ್ ಮನೋ ಇದು ಮೀನು. ಇವ್ರಿಬ್ಳು ಲವ್ ಮಾಡಿದ್ರೆ ಹೆಂಗಿರ್ತೈತಿ ಹೇಳಿ ಗೈಸ್. ಅದು ಯಾವ ಮೀನು? ಅದು ಬಂಗಡಿ ಮೀನು. ಗೈಸ್ ನೋಡಿ, ಇವಯ್ಯ ಮೀನ್ ತೊಳಿಬೇಕಾದ್ರೆ ಸಿಕ್ಬಿಟ್ಟವನೆ ನಮ್ ಕೈಲಿ. ಪಾಪ ಈತಂಗ್ ಗೋಳ್ ಕೇಳಲೇಬಾರ್ದು, ಹಂಗಾಗ್ಬಿಟ್ಟೈತಿ ಒಂದು. ಹೊಸಾಗಿ ಬೆಂಕಿ ಎಲ್ಲ ಹಚ್ಬಿಟ್ಟಿವಿ, ಪಾತ್ರೆನೂ ಇಟ್ಬಿಟ್ಟಿವಿ. ಏನಪ್ಪಾ ಅಂದ್ರೆ ಇಲ್ಲೇ ಮೀನ್ ಐತೆ, ಇಲ್ಲಿ ಏಡಿ ಹಿಡ್ದಾರ ನೋಡ್ರಿ ಒಂದ್ 4. ಮೀನಿನ ಸಾರು ಮಾಡ್ಬೇಕಾ ಇನ್ನು ಏಡಿನ ಸಾರು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಗೈಸ್. ಅಷ್ಟೇ ಬಡ್ಸಾಕತ್ತವ್ರೆ. ಈ ಮಳೆಗ ಏನ್ ತಿನ್ಬೇಕು ಏನ್ ಬಿಡ್ಬೇಕು ಒಂದು ಗೊತ್ತಾಗ್ತಿಲ್ಲ ಗೈಸ್. ಚಳಿ ನೋಡಿದ್ರೆ ಮುಕ್ಕಳರಿ ಆಗಕತ್ತೈತಿ. ಬೆಂಕಿ ಹಾಕಲೆ ಭಟ್ರು ನಮಗೋಸ್ಕರ ಎಷ್ಟು ಕಷ್ಟ ಪಡಾಕತ್ತಾರಂದ್ರೆ ಪಾಪ ಅವ್ರ ಕಷ್ಟ ಕೇಳಬಾರ್ದು ಗೈಸ್. ನೋಡಿ ಅವರು ಹೆಂಗ್ ಯಾವ ಆಂಗಲ್ ಅಲ್ಲಿ ಊದಾಕತ್ತಾರ ಅವ್ರು ಪಾಪ. ಬಂದಿದ್ರಾಗ ಪ್ಲೇಟ್ ಎಲ್ಲ ತೊಯ್ಕೊಂಡ್ಬಿಟ್ಟಾವ. ನಮ್ದು ಎಂತ ಹಣೆ ಬರ ಅಂದ್ರ ಗಾಂಡು ನುಸಿ ಬಂದ್ರೆ ನಮ್ದೆ ನೋಡಿ. ಇಂದು ಫೈನಲಿ ಮಳಗ್ ತೋರಿಸ್ಕೊಂಡಿದ್ದಾಯ್ತು. ಮೀನ್ ಸಾರು ಮಾಡಾಯ್ತು, ಅನ್ನ ಸಾರು ಮಾಡಾಯ್ತು, ಮೀನ್ ಸಾರು ಮಾಡಾಯ್ತು. ನೋಡಿ ನಮ್ ಭಟ್ರು ಎಲ್ರಿಗೂ ಬಡ್ಸಾಕತ್ತವ್ರೆ. ಈ ಮಳೆಗ ಏನ್ ತಿನ್ಬೇಕು ಏನ್ ಬಿಡ್ಬೇಕು ಒಂದು ಗೊತ್ತಾಗ್ತಿಲ್ಲ ಗೈಸ್. ಚಳಿ ನೋಡಿದ್ರೆ ಮುಕ್ಕಳರಿ ಆಗಕತ್ತೈತಿ. ಅನ್ನಿಸ್ತದ ನೋಡಿದ್ರೆ. ಮೀನ್ ಸಾರ್ ಎಲ್ಲ ನೀರಿನ ಮಾಡ್ಬಿಟ್ಟಾರ. ಮಳೆಯಾಗ ನಾವ್ ತೋರಿಸ್ಕೊಂಡಿದ್ದೆಲ್ಲ ನೀರ್ ಆಗ್ಬಿಟ್ಟಿವಿ. ಚೆನ್ನಾಗಿದ್ಯಾ? ಇಲ್ಲಿ ನಮ್ ಭಟ್ರು ಮೀನ್ ಸಾರ್ ಕೂಡ ನೀರಿನ ಮಾಡ್ಬಿಟ್ಟಾರಪ್ಪ. ಏನ್ ತಿನ್ಬೇಕು ಏನ್ ನಾವ್ ಬಂದಿದ್ದು 11 ಗಂಟೆಗೆ. 5 ಗಂಟೆ ಆದ್ರೂ ಕೂಡ ಇನ್ನು ಪಾರ್ಟಿ ಮುಗ್ದಿಲ್ಲ. ಪಾಪ ನಮ್ಮ ಹುಡುಗ ಹೊಟ್ಟೆ ಅಷ್ಟು ಬರೀ ಅನ್ನನೇ ತಿನ್ನ. ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಸಾರಿಲ್ಲ ಏನಿಲ್ಲ. ಹಂಗ ಎಲ್ರಿಗೂ ಕರೆಕ್ಟ್ ಆಗಿ ಪೀಸು ಕರೆಕ್ಟ್ ಆಗಿ ಬರ್ಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದಂದ್ರೆ ಮುಗೀತು ನೋಡ್ರಿ ನಿಮ್ ಕತೆ. ಯಾವ್ಯಾವ ಅಂಗಲಲ್ಲಿ ಕುತ್ಕೊಂಡು ಊಟ ಮಾಡಕತ್ತವ್ರ. ಇಲ್ಲೊಬ್ಬ ಅಲ್ಲೊಬ್ಬ. ಸರಿಯಾಗಿ ಬ್ಯಾಟಿಂಗ್ ಮಾಡೋದಂದ್ರೆ ಇವನೇ ನೋಡಿ ಗೈಸ್. ನೋಡಕ್ ತೆಳ್ಳಗಿದ್ರು ಕೂಡ ಸರಿಯಾಗ 1 kg ಒಬ್ನೇ ಹೊಡಿತಾನ ಅವನು. ಹುಲಿ ಎಬ್ಬಲಿ ನಾನು.